ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನೀವು ಕೂಡ ಸ್ಪೆಷಲ್ ಜಾಗ ಯಾವುದು ಅಂತ ನೋಡ್ಕೊಂಡು ಬರೆಯೋರಂತೆ, ಬನ್ನಿ. ಭಿಕ್ಷು, ಎಲ್ಲಿಗೆ ಹೋಗ್ತಿದ್ದೀರಮ್ಮ? ಗುಮ್ಮ, ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ಮಮ್ಮಿ. ಹಾಯ್ ಹರ್ಷು. ಇಲ್ಲಿ ಪದ್ಮಾವತಿ ಮೆಸ್ ಅಂತ ಐತೆ ಪೂಜಾ, ತುಂಬ ಚೆನ್ನಾಗಿರುತ್ತೆ ಟಿಫನ್ನು. ಇಲ್ಲೇ ತಿಂದು ಹಂಗಾರೆ. ಓಕೆ, ನಮ್ಮ ಮನೇಲಿ ಹೇಳ್ದಂಗೆ ಪದ್ಮಾವತಿ ಮೆಸ್ಸಿಗೆ ಬಂದ್ವಿ. ಹಾಗೆ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೊರಡಬೇಕಿತ್ತು. ನಮ್ಮ ಮನೇಲಿ ತಿಂಡಿ ಮಾಡಿರಲಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ಸ್ಯಾಂಪಲಾಗಿ ಇಡ್ಲಿ ತೊಗೊಳ್ಳೋಣ ಅಂತ ತೊಗೊಂಡೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮನೆಯಲ್ಲಿ ಯಾವ ಥರ ಫುಡ್ ಮಾಡ್ತೀವಿ ಅದೇ ಥರನೇ ಆ ಹೋಟೆಲಲ್ಲೆಲ್ಲ ಮಾಡ್ತಾರೆ. ನೀವು ಅಷ್ಟೇ ಚಂದ್ರಾಯಪಟ್ಟಣ ಜೈನ್ ಮೆಸ್ಗೆ ಹೋಗಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊರಗಡೆ ಬಂದ್ವಿ. ಪಾಟ್ ಎಲ್ಲ ತುಂಬ ಹಾಕಿದ್ರು ಅವರು, ಮನೆ ಥರನೇ ಎಲ್ಲ ಪಾಟ್ಸ್ ಎಲ್ಲ ಹಾಕ್ಕೊಂಡಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮಗಳು ಕೂಡ ಅಲ್ಲೇ ಆಟ ಆಡಿಕೊಂಡು, ತುಂಬ ಜಾಗ ಇದ್ದಿದ್ದರಿಂದ ಆಟ ಆಡ್ಕೊಂಡು ಬರ್ತಾನೆ ಇಲ್ಲ ಅಲ್ಲಿಂದ. ಹಾಗೆ ತುಂಬ ಲೇಟ್ ಆಗಿಬಿಡುತ್ತಲ್ಲ ಹೊರಡೋಕ್ಕೆ ಅಂದ್ಬಿಟ್ಟು ಬೇಗ ಬೇಗ ಹೊರಟ್ವಿ. ನಾವು ಹೋಗ್ತಿರೋದಾಗಲೇ ಲೇಟ್ ಆಗಿತ್ತು. ನಾವು ಹೋಗ್ತಿರೋ ಪ್ಲೇಸ್ ಬಂದು ನಿಮಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ಬೋರ್ಡ್ ನೋಡ್ತಿದ್ದಂಗೆ ಗೊತ್ತಾಗುತ್ತೆ, ಹೋಗಿರೋರಿಗೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಬಂದ್ವಿ. ಶ್ರೀ ಚಿಕ್ಕಣ್ಣ ಸ್ವಾಮಿ ಪುಣ್ಯಕ್ಷೇತ್ರ ಅಂತ, ಚಿಕ್ಕಣ್ಣ ದೇವರ ಹಟ್ಟಿ ಅಂತ. ನಾವಿಲ್ಲಿಂದ ಹೊರಡಬೇಕು ಇವಾಗ. ಇಲ್ಲಿಂದ ಒಂದು 5 ಕಿಲೋಮೀಟರ್ ಆಗುತ್ತೆ. ಕುಣಿಗಲ್ಲಿಂದ ಸ್ವಲ್ಪ ದೂರ ಬಂದಿದ್ದೀವಿ ಆಲ್ರೆಡಿ. ಇವಾಗ ಇಲ್ಲಿಂದ ಒಂದು 5 ಕಿಲೋಮೀಟರ್ ಟೆಂಪಲ್ಗಾಗುತ್ತೆ. ಇವಾಗ ಆಗಲೇ ಗೊತ್ತಾಗಿರುತ್ತೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ. ಅಲ್ಲಿಗೆ ಹೋದ್ಮೇಲೆ ನಿಮಗೆ ಯಾವ ಥರ ಏನು ಎಂತು ಅಂತ ಎಲ್ಲ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ನೋಡ್ಕೊಂಡು. ಚಿಕ್ಕಣ್ಣ ಸ್ವಾಮಿ ಕ್ಷೇತ್ರದ ಅಡ್ರೆಸ್ ಬಂದು ಚಿಕ್ಕಣ್ಣ ದೇವರ ಹಟ್ಟಿ ಗ್ರಾಮ ಅಂತ, ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಕುಣಿಗಲಿಂದ ಒಂದು 12 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಬರೋದಾದರೆ ಒಂದು 80 ಕಿಲೋಮೀಟರ್ ಆಗುತ್ತೆ. ಹಾಗೆ ಅದೊಂದು ತುಂಬ ಅದ್ಭುತವಾದಂಥ ಶಕ್ತಿಯುತವಾದಂಥ ಪವಾಡ ಪುರುಷ. ಈ ಭಗವಂತಂಗೆ ನಾನು ಆಗಲೇ 2 ಸಲ ಹೋಗಿದ್ದೀನಿ. ಇದಕ್ಕೆ 3ನೇ ಸಲ ಹೋಗ್ತಾ ಇರೋದು. ನನಗಂತೂ ಸಿಕ್ಕಾಪಟ್ಟೆ ನಂಬಿಕೆ ಬಂದ್ಬಿಟ್ಟಿದೆ ಇಲ್ಲಿ. ನೀವು ಗೊತ್ತಿರಲಿಲ್ಲ ಫಸ್ಟ್ ಟೈಮು. ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರು ಹೋಗ್ಬಿಟ್ಟು ಬಂದಿದ್ದರು. ಅಲ್ಲಿ ನಮಗೆ ಫಸ್ಟ್ ನಂಬಿಕೆ ಇಲ್ಲ, ಸುಮ್ಮನೆ ಅವ್ರು ಹೇಳ್ತಿದ್ದಾರಲ್ಲ ಅಂದ್ಬಿಟ್ಟು ಅವ್ರ ಜೊತೆನೇ ಹೋದ್ವಿ. ಅಲ್ಲಿ ನಮ್ಮ ಮನೆಯವರು ಕೂಡ ಅಷ್ಟು ಏನು ಇಷ್ಟು ಸಿಂಪಲ್ಲಾಗಿದೆಯಲ್ಲ ದೇವಸ್ಥಾನ ಎಲ್ಲ ಅಂದ್ಬಿಟ್ಟು ಅವರು ಏನೋ ಒಂಥರ ಲೇಸಿ ಥರ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಬಗ್ಗೆ ತಿಳ್ಕೊಂಡ್ಮೇಲೆ ನಮ್ಮ ದೊಡ್ಡಮ್ಮಾಗಿ, ಆಮೇಲೆ ಅಲ್ಲಿ ಹೊರಗಡೆ ಇರ್ತಾರಲ್ಲ ಅವರು ಅಷ್ಟೇ ಎಲ್ಲ ಅದು ದೇವ್ರ ಬಗ್ಗೆ ಹೇಳಿದ ಮೇಲೆ ಇನ್ನೂ ಭಕ್ತಿಯಿಂದ ಪೂಜೆ ಮಾಡಿದರು. ನಾವು ನೆಕ್ಸ್ಟ್ ಇನ್ನೊಂದು ಸಲ ಬರೋಣ ಅಂದ್ಬಿಟ್ಟು ಬಂದ್ವಿ. ಚೆನ್ನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹರಕೆ ಕೂಡ ಮಾಡ್ಕೊಂಡ್ವಿ. ಅಲ್ಲಿಂದ ಬಂದಮೇಲೆ ಮನೆಗೆ ಬಂದು ಇವ್ರಿಗೂ ಏನೋ ಗೊತ್ತಿಲ್ಲ ಯಾವ ಥರ ನಂಬಿಕೆ ಬಂತು. ನಮ್ಮ ಮನೆಯವರು ಅಷ್ಟೇ ಅಷ್ಟು ನಂಬಲ್ಲ ಎಲ್ಲೂ. ಅವ್ರಿಗೆ ಯಾವ ಥರ ಇಷ್ಟ ಆಯಿತು ಅಥವಾ ಏನು ನಂಬಿಕೆ ಬಂತೋ ಗೊತ್ತಿಲ್ಲ. ನೆಕ್ಸ್ಟ್ ಇನ್ನೂ ಒಂದು ಸಲ ಹೋಗೋಣ ಅಂದ್ಬಿಟ್ಟು ಅವರೇ ಹೇಳಿದರು. ಸರಿ ಆಯಿತು, ಇಷ್ಟೊಂದು ನಂಬ್ಕೊಂಡಿದ್ದಾರಲ್ಲ ಬಿಡು ಹೋಗೋಣ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಡೇ ಹೊರಟ್ವಿ. ಅಂದರೆ ತಿಂಗಳಲ್ಲಿ ಇಲ್ಲಿ ವಿಶೇಷತೆ ಏನು ಅಂದರೆ, ನಾವೇನಾದರೂ ಹರಕೆ ಮಾಡಿಕೊಂಡ್ರೆ ತಿಂಗಳಲ್ಲಿ ಅಂದರೆ 30 ದಿನದಲ್ಲಿ 3 ಸಲ ಹೋಗಲೇಬೇಕಂತೆ. ನಾವು ಹರಕೆ ಮಾಡ್ಕೊಂಡು ಬಂದರೆ ಅದು ಸಕ್ಸಸ್ ಆಗಬೇಕು ಅಂತ ಅಂದರೆ 30 ದಿನದಲ್ಲಿ 3 ಸಲ ಹೋಗ್ಬಿಟ್ಟು ಬರಬೇಕು. ಅಮಾವಾಸ್ಯೆ, ಹುಣ್ಣಿಮೆ ಯಾವ ಥರ ಇರುತ್ತೆ ಆ ಥರ ನಾವು ಯಾವ ಡೇ ಫಿಕ್ಸ್ ಮಾಡ್ಕೋತೀವಿ ಆ ಥರ ಹೋಗ್ಬೋದು. ಅಲ್ಲಿ ಚಿಕ್ಕಣ್ಣ ಸ್ವಾಮಿ ಅಂತ ಅಂದರೆ ಬೇರೆ ಯಾರೂ ಅಲ್ಲ, ಜಗತ್ ರಕ್ಷಕ ಶ್ರೀಕೃಷ್ಣ ಪರಮಾತ್ಮ. ನೀವು ಅಷ್ಟೇ. ನನಗೂ ಫಸ್ಟ್ ಗೊತ್ತಿಲ್ಲ ಅದು ಕೃಷ್ಣನ ದೇವರು ಅಂತ. ಹೋದ್ವಿ. ಅಲ್ಲಿಗೆ ಹೋದ ತಕ್ಷಣವೇ ನಮಗೂ ಫಸ್ಟ್ ಡೇ ಹೋದಾಗ ಕ್ಲೋಸ್ ಆಗಿಬಿಟ್ಟಿತ್ತು, ತುಂಬ ಬೇಗ ಹೋಗ್ಬಿಟ್ಟಿದ್ವಿ. ಅಲ್ಲಿ ಓಪನಿಂಗ್ ಇರೋದೇ 10:30ಯಿಂದ ಸಂಜೆ 7 ಗಂಟೆವರೆಗೂ. ನಮ್ಗದು ಗೊತ್ತಿಲ್ಲ, ಅದರಿಂದ ಬೇಗ ಹೋದ್ವಿ. ಬೇಗ ಹೋದರೆ ಇನ್ನೂ ಚೆನ್ನಾಗಿ ಪೂಜೆ ಆಗುತ್ತೆ ಅಂತ ಹೊರಟ್ವಿ. ಒಂದು 8:30 ಅಷ್ಟರಲ್ಲಿ ಹೋದಾಗ ನಮಗೆ ದೇವ್ರ ದರ್ಶನ ಸಿಗಲಿಲ್ಲ ಫಸ್ಟ್ ಡೇ ಹೋದಾಗ. ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಗುಡಿ ಥರ ಕಟ್ಟಿದ್ದಾರೆ, ಅಲ್ಲೂ ಕೃಷ್ಣನ ದೇವರೇ ಇರೋದು. ಅಲ್ಲಿ ಪೂಜೆ ಮಾಡಿಕೊಟ್ರು. ಅಲ್ಲಿಂದ ಬಂದ್ವಿ. ಹರಕೆ ಎಲ್ಲ ಹೊರಗಡೆನೇ ಮಾಡ್ಕೊಂಡು ಬಂದಿದ್ವಿ. ನಮ್ಮನೆಯವರು ಅಷ್ಟು ನಂಬಿರಲಿಲ್ಲ. ನೆಕ್ಸ್ಟ್ ಡೇ ಇನ್ನೊಂದು ಸಲ ಹೋದಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗಂತೂ.
ನನಗಂತೂ ತುಂಬ ನಂಬಿಕೆ ಬಂದಿದೆ. ನೀವು ಒಂದ್ಸಲ ವಿಸಿಟ್ ಹಾಕಿ, ನಿಮಗೂ ಅಷ್ಟೇ ಗೊತ್ತಾಗುತ್ತೆ ಯಾವ ಥರ ಏನು ಅಂತ. ಓಕೆ, ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಮಾತಾಡಿಕೊಂಡು ಹಾಗೆ ದೇವ್ರ ಬಗ್ಗೆನೇ ಮಾತಾಡಿಕೊಂಡು ಏನು ಎಂತು ಅಂತ ಅಂಕಲ್ಗೂ ಹೇಳ್ಕೊಂಡು ಹೋಗ್ತಿದ್ದೀವಿ. ಅಂಕಲು ಅಷ್ಟೇ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಅವ್ರಿಗೂ ಅಷ್ಟೇ 3 ಟೈಮ್ಸ್ ಕಂಪ್ಲೀಟ್ ಮಾಡ್ತಾರೆ ಅವ್ರಿಗೂ ತುಂಬ ಇಷ್ಟ ಆಗಿದೆ. ನೋಡಿ ಇಲ್ಲಿ ಬಂದ್ವಿ, ದೇವಸ್ಥಾನದ ಹತ್ರನೇ ಬಂದ್ವಿ. ಇದು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಇರೋದು. ಅಲ್ಲಿ ಹಣ್ಣು ಕಾಯಿ ಹೂವು ಏನು ತೊಗೊಂಡೋಗದೆ ಹೋದರೂ ಎಲ್ಲ ಪ್ರತಿಯೊಂದು ಅಲ್ಲೇ ಸಿಗುತ್ತೆ. ತೊಗೊಂಡೋದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಅಲ್ಲೇ ತೊಗೋತೀವಿ ಅಂದ್ರೂ ಬಂದ್ರೂ ಇಲ್ಲಿ ಎಲ್ಲ ಪ್ರತಿಯೊಂದೂ ಎಲ್ಲ ತರಕಾರಿಯಿಂದ ಹಿಡಿದು ಹಣ್ಣಿಂದ ಹಿಡಿದು ಎಲ್ಲ ಪ್ರತಿಯೊಂದೂ ಇಲ್ಲೇ ಸಿಗುತ್ತೆ. ಹಾಗೆ ನೋಡಿ ಇಲ್ಲಿ ಪಾರ್ಕಿಂಗು ಅಷ್ಟೇ ತುಂಬ ಪ್ಲೇಸ್ ಇದೆ. ತುಂಬ ರಶ್ ಆಗುತ್ತೆ. ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂದರೆ ತುಂಬ ರಶ್ ಆಗುತ್ತೆ. ಇಲ್ಲಿ ಪ್ರತಿ ಡೇ ಅಂದರೆ ಪ್ರತಿದಿನವೂ ಕೂಡ ಪೂಜೆ ಇರುತ್ತೆ. ವಿಶೇಷ ಪೂಜೆ ಅಂದರೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಹಾಗೆಯೇ ವರ್ಷಕ್ಕೊಂದ್ಸಲ ಇಲ್ಲಿ ಏನೋ ಗಂಗೆ ಪೂಜೆ ಎಲ್ಲ ಇರುತ್ತಂತೆ. ನಮಗೂ ಸರಿಯಾಗಿ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಅಲ್ವಾ, ಹಾಗಾಗಿ ಸ್ವಲ್ಪ ನಮಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ನೀವು ಅಷ್ಟೇ ಹೋಗಿ ಬನ್ನಿ ಅಂತ ಹೇಳ್ತೀನಿ. ನಿಮ್ಗೆ ಏನೇ ಕಷ್ಟ ಇದ್ರೂ ಪರಿಹಾರ ಆಗುತ್ತೆ. ಎಷ್ಟೋ ಜನ ಎಷ್ಟೋ ಕಷ್ಟದಿಂದ ಪರದಾಡ್ತಿರ್ತಾರೆ. ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅನ್ಕೋತೀನಿ. ಮಕ್ಕಳಿಂದ ಅಂದವ್ರಿಗೂ ಮಕ್ಕಳಾಗುತ್ತಂತೆ. ಹಾಗೆಯೇ ನಾವು ಏನೇ ಕಷ್ಟ ಬಂದ್ರೂ ದೇವ್ರ ಹತ್ರ ಹೇಳ್ಕೊಂಡ್ರೆ ಅದು ನೆರವೇರುತ್ತೆ ಅಂತ ಇಲ್ಲಿ ಪದ್ಧತಿ ಇದೆ. ಹಾಗೆಯೇ ನನಗೂ ಅಷ್ಟೇ ತುಂಬ ನಂಬಿಕೆ ಬಂತು. ನಮಗೂ ಅಷ್ಟೇ ಒಂದು ಸಲ ಹೋಗಿ ಬಂದಮೇಲೆ ಎಷ್ಟೋ ನಮಗೆ ನಾವು ಅಂದ್ಕೊಂಡಿದ್ದು ನೆರವೇರಿದೆ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ನಾವು 3 ಸಲ ಕಂಪ್ಲೀಟ್ ಮಾಡಿದ್ದು. ನೀವು ಅಷ್ಟೇ ಒಂದು ಸಲ ವಿಸಿಟ್ ಮಾಡಿ, ನಿಮಗೂ ಗೊತ್ತಾಗುತ್ತೆ. ಶಕ್ತಿಯುತವಾದಂಥ ದೇವರು. ಎಂಟ್ರೆನ್ಸು ಬಾಗಿಲಲ್ಲಿ ಎಲ್ಲ ಪೂಜೆ ಎಲ್ಲ ಇಲ್ಲೇ ಮಾಡ್ತಾರೆ ಹೊರಗಡೆನೆ. ಅಂದರೆ ಗಂಧದ ಕಡ್ಡಿ ಕರ್ಪೂರ ಏನೇ ತೊಗೊಂಡೋದ್ರೂ ಇಲ್ಲಿ ಪೂಜೆ ಮಾಡಿ ಒಳಗಡೆ ಹೋಗೋದು. ಅಲ್ಲಿ ಹಣ್ಣು ಕಾಯಿ ಅಷ್ಟೇ ಕೊಡಬೇಕಾಗಿರೋದು. ಒಳಗಡೆ ದೇವ್ರಿಗೆ ಕೊಡಬೇಕಾಗಿರೋದು ಅಷ್ಟೇ. ಇಲ್ಲೇ ಗಂಧದ ಕಡ್ಡಿ ಕರ್ಪೂರ ಎಲ್ಲ ಇಲ್ಲೇ ಪೂಜೆ ಮಾಡಿಬಿಡ್ತೀವಿ. ಅಲ್ಲೆಲ್ಲ ತುಂಬ ವೇಸ್ಟ್ ಮಾಡ್ತಾರೆ ಅಂದ್ಬಿಟ್ಟು ಹೊರಗಡೆನೆ ಎಲ್ಲ ದೀಪ ಹಚ್ಚಿ ಮಾಡ್ತಾರೆ. ಹಾಗೆಯೇ ಇಲ್ಲಿ ತುಪ್ಪದ ದೀಪ ಎಲ್ಲ ಹಚ್ಬೋದು ನಾವು. ನನಗೂ ಗೊತ್ತಿಲ್ಲ, ನೆಕ್ಸ್ಟ್ ಟೈಮ್ ಹೋದಾಗ ನಾನು ಕೂಡ ತುಪ್ಪದ ದೀಪ ಹಚ್ಚಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನೋಡಿ ಇಲ್ಲಿ ವಿಶೇಷತೆ ಒಂದಿದೆ, ತೋರಿಸ್ತೀನಿ ಬನ್ನಿ ನಿಮಗೆ. ಅಂದರೆ ಇಲ್ಲಿ 365 days 24x7 ದೀಪ ಉರಿತಾನೇ ಇರುತ್ತೆ. ಅಂದರೆ ದೀಪ ಹಚ್ಚಿರ್ತಾರೆ, ಅಲ್ಲಿ ಆಯಿಲೆಲ್ಲ ಹಾಕಿರ್ತಾರೆ, ಆದ್ರೂ ದೀಪ 365 days ಉರಿತಾ ಇರುತ್ತಂತೆ. ನನಗೂ ಒಂಥರ ತುಂಬ ಇಷ್ಟ ಆಯ್ತು ಅದನ್ನು ನೋಡಿ. ನೀವು ಅಷ್ಟು ನೋಡಿ, ಅಲ್ಲೇ ಬರ್ದಿದ್ದಾರೆ 24x7 365 ದಿನ ಸರ್ವಕಾಲಿಕ ಉರಿಯುವ ದೀಪದ ಎಣ್ಣೆ ಅಥವಾ ತುಪ್ಪವನ್ನು ಹಚ್ಬೋದು ಇಲ್ಲಿ. ನೀವು ಅಷ್ಟು ನೋಡಿ, ಇಲ್ಲಿ ಉರಿತಾನೇ ಇರುತ್ತೆ. ನಾವು ಹೋದಾಗೆಲ್ಲ ಉರಿತಾನೇ ಇರುತ್ತೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ದೀಪ ಅಂತೂ ಆರಿಲ್ಲ. ಹಾಗೆಯೇ ಹೊರಗಡೆ ಎಲ್ಲ ನಾವು ಮರ್ತುಬಿಟ್ಟು ಒಳಗಡೆ ಹೋದ್ವಿ. ಹಾಗೆ ದೀಪ ಹಚ್ಚೋಣ ಅಂತ ಬಂದ್ವಿ. ಇಲ್ಲಿ ಗಂಧದ ಕಡೆ ಕರ್ಪೂರ ಎಲ್ಲ ಕಚ್ಚಿಬಿಡೋಣ ಅಂತ ಹೊರಗಡೆ ಬಂದ್ವಿ. ಹಾಗೆ ನಿಂಬೆಹಣ್ಣು ಕೊಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ, ಅದೊಂದು ವಿಶೇಷತೆ ನೋಡಿ. ಇಲ್ಲಿ ಒಳಗಡೆ ಹೋಗ್ತೀವಲ್ಲ, ಆವಾಗ ಒಂದು ನಿಂಬೆಹಣ್ಣ ದೇವರ ಹತ್ರ ಪಾದದಲ್ಲಿಟ್ಟು ಇದು ತುಳಸಿನುವ ಮತ್ತು ನಿಂಬೆಹಣ್ಣುವ ನಮ್ಮ ಕೈ ಕೊಡ್ತಾರೆ ಪೂಜೆ ಮಾಡಿ. ಅದನ್ನು ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವಿ ಅದು ನೆರವೇರುತ್ತೆ ಅಂತ ಅಲ್ಲಿ ಪದ್ಧತಿ. ಹಾಗೆ ನಾವು ಅಷ್ಟೇ ನಮಗೇನಾದರೂ ದೃಷ್ಟಿ ದೋಷ ಏನೇನಾದರೂ ಇದ್ರೇ, ನಮಗೇನಾದ್ರು ದೃಷ್ಟಿ ಜಾಸ್ತಿ ತಗಲಿದ್ರೆ ಅದನ್ನು ನಿಂಬೆಹಣ್ಣನ್ನು ನಾವು ನಿವುಳಿಸ್ಕೊಂಡು ಅಲ್ಲಿ ಕೈಯಲ್ಲೇ ಅಮುಕ್ಬೇಕಂತೆ. ಕಾಲಲ್ಲೆಲ್ಲ ಪ್ರೆಸ್ ಮಾಡಿಬಿಡಿ, ಕೈಯಲ್ಲೇ ಅಮುಕ್ಬೇಕು, ಇಲ್ಲ ಕಲ್ಲು ತಗೊಂಡು ಗೆಜ್ಜಬೇಕು ಅಂತ ಹೇಳ್ತಿದ್ರು. ನಾವು ಕೈಯಲ್ಲೇ ಪ್ರೆಸ್ ಮಾಡಿದ್ವಿ ದೃಷ್ಟಿ ತೆಗೆದು. ನೀವು ಅಷ್ಟೇ ಅಲ್ಲಿಗೆ ಹೋದಾಗ ಗೊತ್ತಾಗಿಲ್ಲ ಅಂದರೆ ಕೈಯಲ್ಲಿ ನಿಂಬೆಹಣ್ಣು ನಿವುಳಿಸ್ಬಿಟ್ಟು ಕೈಯಲ್ಲೇ ಪ್ರೆಸ್ ಮಾಡಿ ದೃಷ್ಟಿ ಹೋಗುತ್ತೆ ಅಂತ ಅಲ್ಲೊಂದು ಪದ್ಧತಿ ಇದೆ. ನೀವು ಅಷ್ಟೇ ಪಾಲಿಸೋದಾದರೆ ಪಾಲಿಸಿ. ಇದೇ ಹೊರಗಡೆ ದೇವಸ್ಥಾನ. ಅಂದರೆ ದೇವ್ರದ್ದು ವಿಡಿಯೋ ಮತ್ತು ಫೋಟೋಸ್ ತೆಗಿಯೋಂಗಿಲ್ಲ ಅಂತ ಇತ್ತು, ಆದ್ರೂ ನಾವು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ. ದೇವ್ರದ್ದು ಅಷ್ಟು ಕ್ಲಾರಿಟಿ ಬರಲಿಲ್ಲ. ಅವರು ಏನಾದರೂ ಬೇಜಾರು ಮಾಡ್ಕೊತಾರೆ ಎಂದು ನಾವೇನು ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇದೊಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀವಿ. ಎಷ್ಟು ರಶ್ ಇದೆ, ತುಂಬ ಅಂದರೆ ತುಂಬ ರಶ್ ಇದೆ. ಇಲ್ಲಿ ದೇವಸ್ಥಾನ ಕಟ್ಟಂಗಿಲ್ವಂತೆ. ಅಲ್ಲಿ ಸುತ್ತಕ್ಕೂ ಚೆನ್ನಾಗಿ ಸೀಟೆಲ್ಲ ಹಾಕ್ಕೊಂಡು ಮಾಡ್ಕೊಂಡಿದ್ದಾರೆ. ಬಟ್ ದೇವಸ್ಥಾನದಲ್ಲಿ ಗುಡಿ ಮಾತ್ರ ಕಟ್ಟಂಗಿಲ್ವಂತೆ. ಅಲ್ಲಿ ಅದ್ರ ಪದ್ಧತಿ ಅಂತೆ. ಎಷ್ಟೋ ವರ್ಷದಿಂದನೂ ಕಟ್ಟಿಲ್ಲ ಅಂತ ಹೇಳ್ತಿದ್ರು. ಅಲ್ಲಿ ನನಗೂ ಸರಿಯಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ. ಅಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಅಲ್ಲಿ ಸೋಗೆಗುಡ್ಲು ಅಂದರೆ ಈ ಬಾಳೆ ದಿಂಡಿಂದು ಸಿಪ್ಪೆ ಬರುತ್ತಲ್ಲ, ಅದರಲ್ಲೇ ಅಷ್ಟೇ ದೇವ್ರದ್ದು ಗುಡಿ ಇರೋದು. ನೋಡಿ ಅಲ್ಲಿ ಕಾಣಿಸ್ತಾ ಇದೆ ನಿಮಗೂ. ಅಲ್ಲಿ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ.
ಓಕೆ, ನೋಡಿದ್ರಲ್ವಾ, ಅಷ್ಟೇ. ಅಂದರೆ ನನಗೆ ಫೋಟೋ ವಿಡಿಯೋ ತೆಕ್ಕೊಳ್ಳೋಕ್ಕಾಗಲಿಲ್ಲ ಸರಿಯಾಗಿ. ಅಂದರೆ ಅಲ್ಲಿ ಫೋಟೋ ವಿಡಿಯೋ ಏನೂ ತೆಗಿಯೋಂಗಿಲ್ವಂತೆ, ಅದಕ್ಕೋಸ್ಕರ ಏನು ಮಾಡೋದಕ್ಕೆ ನನಗೂ ಸ್ವಲ್ಪ ಭಯ ಆಯಿತು. ಹಾಗೆಯೇ ನೋಡಿ, ಇಲ್ಲಿ ಶ್ರೀ ಕ್ಷೇತ್ರ ಚಿಕ್ಕಣ್ಣ ಸ್ವಾಮಿ ಸನ್ನಿಧಿ ದಾಸೋಹ ಪ್ರಸಾದ ನಿಲಯ. ಇಲ್ಲೂ ಅಷ್ಟೇ ಊಟ ಮತ್ತು ತಿಂಡಿ ವ್ಯವಸ್ಥೆ ಎಲ್ಲ ಇರುತ್ತಂತೆ. ಬಂದವ್ರಿಗೆಲ್ಲ ಭಕ್ತಾದಿಗಳಿಗೆ ಊಟ ವ್ಯವಸ್ಥೆ ಇದೆಯಂತೆ. ನಾವು ಹಾಗೇನೆ ದೇವ್ರ ಪ್ರಸಾದ ತೊಗೊಳ್ಳೋಣ ಅಂತ ಹೋದ್ವಿ. ಅಲ್ಲೂ ಅಷ್ಟೇ ಪಾಯಸ ಮತ್ತು ಅನ್ನ ಸಾಂಬಾರೆಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಹಾಗೆ ನೀವು ಅಷ್ಟೇ ಊಟ ಮಾಡ್ಕೊಂಡು ಹೋಗಿ ಬಂದರೆ ಗೊತ್ತಿಲ್ಲ ಅಂತ ಇಲ್ಲಿ ಹಾಗೆ ಹೋಗಿಬಿಡ್ತಾರೆ ದೇವಸ್ಥಾನಕ್ಕೆ ಬಂದರೆ ಅಂತ ಇದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಊಟ ಮಾಡ್ಕೊಂಡು ಹೋಗಿ ದೇವ್ರದ್ದು ಪ್ರಸಾದನ ಹಾಗೆ ಬಿಟ್ಟು ಹೋಗಬಾರ್ದು. ಅಲ್ಲಿ ಒಂದು ಹುಣಸೆ ಮರ ಇತ್ತು. ನನ್ನ ಶೂ ನೋಡಿ ಇಲ್ಲಿ ಸಾಧನೆ ಮಾಡ್ತಿದ್ದಾರೆ ಹುಣಸೆನ ಕೀಳೋಕ್ಕೆ. ಹಾಗೂ ಏನೇನೋ ಮಾಡಿ ಹುಣಸೆಕಾಯಿ ಕಿತ್ತರು ಒಂದು 4. ಅದೇ ಒಂಥರ ಎಂಜಾಯ್ ಮಾಡ್ಕೊಂಡು ತಿನ್ಕೊಂಡು ಬಂದ್ವಿ. ಎಲ್ಲ ಪೂಜೆ ಎಲ್ಲ ಆಯಿತು, ಹೊರಟ್ವಿ. ಇನ್ನೇನೋ ನೋಡಿದ್ರಲ್ಲ ನೀವು ಅಷ್ಟೇ, ಬಂದು ದೇವ್ರದ್ದು ತುಂಬ ವಿಶೇಷ ಇದೆ. ನೀವು ಅಷ್ಟೇ ಬಂದು ನೋಡಿ ಒಂದ್ಸಲ ಗೊತ್ತಾಗುತ್ತೆ. ತುಂಬ ದೂರ ಏನಿಲ್ಲ, ಕುಣಿಗಲಿಂದ ಒಂದು 15 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಹೋಗ್ತಾ ಯಪ್ಪ ಫ್ರೂಟ್ಸ್ದು ವೆಜಿಟೇಬಲ್ಸ್ದು ತೊಗೊಂಡ್ವಿ. ಫ್ರೂಟ್ಸ್ ಎಲ್ಲ ತೊಗೊಂಡು ತಿನ್ಕೊಂಡು ಹಂಗೇ ಹೊರಟ್ವಿ. ನಾವು ಚಂದ್ರಾಯಪಟ್ಟಣ ಕಡೆ ಹೊರಟಿದ್ದೀವಿ. ನಿಮಗೂ ಅಷ್ಟೇ ಇದು ಪೂಜೆ ಪದ್ಧತಿ ಎಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಈ ಥರನೇ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.